349, ಕಾಂಬೋ 2 ಪರ್ಸನ್ 699. ಹೆಲೋ ಅಂತ ಮಾಸ್ತಿ ಶಾರುಖ್ ನೀನು ನೋಡ್ತಿರೋದು ಗಲ್ಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಒಂದು ಒಳ್ಳೆ ಮಾರ್ನಿಂಗ್ ಅಪ್ಪ. ಎಲ್ಲಿ ಹೊರಟ್ವಿ ಅಂದರೆ ನಾನು ಡೈರೆಕ್ಟಾಗಿ CM ಮನೆಗೆ ಬಂದುಬಿಟ್ಟೆ. ಸೊ ಇವತ್ತು ಬಂದು ಏನು ಬೈ ಒಂದು ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡೋಣವಾ? ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿನೇ ತುಂಬ ದಿವಸ ಆಯಿತು. ನಾವು ಬಕೆಟ್ ಬಿರಿಯಾನಿ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಲ್ಲ. ಸೊ ಒಂದು ಬಕೆಟ್ ಬಿರಿಯಾನಿ. ಬಟ್ ಅದಕ್ಕಿಂತ ಮುಂಚೆ ಅವ್ನು ನೋಡಿ, ಅವನು ರೆಡ್ ಶರ್ಟ್, ಅವನು ಕಾಲ ಮೇಲೆ ಕಾಲು ಹಾಕೊಂಡು ಹೆಂಗೆ ಮಲ್ಕೊಂಡವನೇ ಆರಾಮಾಗೆ. ಎದಳಪ್ಪ ನಿನಗೆ, ಎಲ್ಲರೂ ಆರಾಮಾಗಿ ಮಲ್ಕೊಂಡಿರ್ತೀರಾ. ಬಟ್ ವಿಡಿಯೋ ನೋಡ್ರಿ, ನಿಮ್ಗೆ ಸ್ವಲ್ಪ ಆರಾಮಾಗೆ ನೆಮ್ಮದಿಯಾಗೆ ಊಟ ಮಾಡ್ಕೊಂಡು ವಿಡಿಯೋ ನೋಡಿ, ನಿಮ್ಗೆ ಏನೋ ಒಂದು ಮಜವಾಗಿರುತ್ತೆ. ಸೊ ಇವತ್ತು ಬಂದು ಒಂದು ಬಕೆಟ್ ಬಿರಿಯಾನಿ ಫೀಸ್ಟ್ ವೆಯ್ಟ್ ಮಾಡ್ತೈತೆ. ಡೈರೆಕ್ಟಾಗಿ ಹೋಗ್ತಿರೋ ಜಾಗ ಆನ್ ದ ವೇಲ್ ನಿಮಗೆ ಹೇಳ್ತೀನಿ. ಎಲ್ಲ ಮಾಂಟೇಜ್ ಶಾರ್ಟ್ಗಳು ಬರ್ತಾ ಇರ್ತವೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಆಮೇಲೆ ಕಬಾಬು, ಹಲವಾರು ಕಾಂಬೋಸ್ ಬರ್ತದೆ. ವೆಯ್ಟ್ ಆ್ಯಂಡ್ ವಾಚ್. ಸೊ ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್. ಬನ್ನಿ ಶುರು ಮಾಡೋಣ. ಬೈ ಕಾರೆಲ್ಲ ಇಲ್ವಾ ಹೋಗೋಕ್ಕೆ? ಫ್ಲೈಟ್ ಬರುತ್ತೆ. ಓ ಫ್ಲೈಟು, ನಮ್ಮ ಫ್ಲೈಟ್ ಇಲ್ಲೇ ಇದೆಯಲ್ಲ. ಬೈಕು ಬನ್ನಿ ಹೋಗೋಣ. ಎತ್ರಪ್ಪ ಬೈಕು. ಏನೋ ವಿಡಿಯೋಗೆ ಅಂತ ನಾನು ಈ ಗಾಡಿ ಹತ್ತಿದ್ರೆ ಅವನು ಆ ಗಾಡಿ ಅಂತಾನೆ. ಇವೆಲ್ಲ ಕಟ್ಟು. ಅಂತ ಮಸ್ತ್ ಅಂಗಡಿಗೆ ಬಂದ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಬಂದಿದ್ದ ತಕ್ಷಣ ನೋಡ್ಬೋದು ನಮ್ಮ ಬಕೆಟ್ ಬಿರಿಯಾನಿ. ಸೊ ಮೆನ್ಯೂ ಆಕಾರ ಸ್ವಲ್ಪ ಝೂಮ್ ಆಗಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ನೋಡ್ತಿರ್ಬೋದು ನೀವು. ಸೊ ಕಾಂಬೋ 1 ಪರ್ಸನ್ ಇದೆ 349, ಕಾಂಬೋ 2 ಪರ್ಸನ್ 699, 3 ಪರ್ಸನ್ 1035, 4 ಇದೆ, 5 ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಮಟನ್ ಬಿರಿಯಾನಿ ಕಾಂಬೋ, ಚಿಕನ್ ಬಿರಿಯಾನಿ ಕಾಂಬೋ, ಜೊತೆಗೂ ನೋಡ್ತಿರ್ಬೋದು ನೀವು ಎಗ್ಗು, ರೈತ, ಬ್ರಿಂಜಾಲ್ ಕರಿ, ಕಬಾಬು, ನಂತರ ಸ್ವೀಟು. ಸೊ ಇಷ್ಟು ಐಟಮ್ಸ್ ಎಲ್ಲ ನಿಮಗೆ ಈ ಒಂದು ಬಕೆಟ್ ಬಿರಿಯಾನಿ ಕಾಂಬೋಲ್ ಬರುತ್ತೆ. ಆ್ಯಂಡ್ ಕಾಂಬೋ ಸೈಜ್ ನೋಡ್ತಿರ್ಬೋದು ನೀವು ಇಲ್ಲಿ. ಸೊ 1 2 3 4 5. ಸೊ ಈ ಒಂದು ಕಂಪ್ಲೀಟಾಗಿ ಕಾಂಬೋ ಸೈಜಸ್ ಸಿಕ್ಬಿಟ್ಟವ್ರೆ. ಸೊ ನೀವು ಆರಾಮಾಗಿ ಲೈವ್ ಆಗಿ ಕಾಂಬೋ ಬಕೆಟ್ ಎಷ್ಟು ಬರುತ್ತೆ, ಎಷ್ಟು ಕ್ವಾಂಟಿಟಿ ಒಳಗಡೆ ಇರುತ್ತೆ ಅಂತ ಈಸಿಯಾಗಿ ನೋಡ್ಕೋಬೋದು. ಸೊ ಇವತ್ತು ಬಂದು ಒಂದು ಒಳ್ಳೆ ಬಕೆಟ್ ಬಿರಿಯಾನಿ ಫೀಸ್ಟ್ ವೆಯ್ಟ್ ಮಾಡ್ತಿದೆ. ಸೊ ನಾವು ಬಂದು ಒಂದು ಕಾಂಬೋ 2 ಇದೆಯಲ್ಲ, ಯು ಕ್ಯಾನ್ ಸಿ ಹಿಯರ್. ಸೊ ಕಾಂಬೋ 2 ಒಂದು ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ. ಸೊ ಜಸ್ಟ್ ಟು ಶೋ ಯು ಇಷ್ಟು ಲೆವೆಲ್ ಆಫ್ ಕ್ವಾಂಟಿಟಿ ನಿಮಗೆ ಮಟನ್ ಬಿರಿಯಾನಿ ಸಿಗುತ್ತೆ ಅಂತ. ಕಾಂಬೋ 1 ಇದೆ, ಅದಕ್ಕಿಂತ ಚಿಕ್ಕದು ಇದೆ, ಅದಕ್ಕಿಂತ ಭಾರಿ ದೊಡ್ಡದು ಇದೆ. ನೋಡ್ಬೋದು ನೀವು. ಕಾಂಬೋ 5 ಪರ್ಸನ್ಸು. ಒಂದು ಬ್ಯಾಚ್ ಮಟನು ಇಲ್ಲಿ ಹೋಯ್ತು, ಆಲ್ರೆಡಿ ಕುಕ್ ಆಗಿ ದಮ್ ಆಗಿ ಎಲ್ಲ ಆಯಿತು. ನೆಕ್ಸ್ಟು ಚಿಕನ್ ದಮ್ ಆಗ್ತೈತೆ, ಅದನ್ನ ಹೋಗಿ ನೋಡೋಣ. ಸೊ ಇದು ಬಂದು ಒಂದು ಕ್ಲೌಡ್ ಕಿಚನು. ಬೇಸಿಗಾಗಿ ನಿಮಗೆ ಟೇಕ್ ಅವೇಗೆ ಬೆಸ್ಟ್ ಆಪ್ಷನ್ ಅಂತೀನಿ. ಸೊ ಇಲ್ಲಿ ಡೈನಿಂಗ್ ಇಲ್ಲ. ಸೊ ಎಷ್ಟೇ ಬಿರಿಯಾನಿ ಕಾಂಬೋಸ್ ಇರಲಿ, ಜೊತೆಗೆ ಕ್ಯಾಟ್ರಿಂಗ್ ಸಹ ಮಾಡ್ತಾರೆ. ಆದರೆ ಒಂದು ಸ್ಮಾಲ್ ಕ್ಲಿಪ್ ಆಫ್ ಫೋನ್ ಹತ್ರ ಮಾತಾಡ್ಸೋಣ. ಮಾಸ್ಟರ್ ಕುಕ್ ಮಾಡ್ತಿದ್ದಾರೆ ಬಿರಿಯಾನಿಗೆ ಎಲ್ಲ ಐಟಮ್ಸು. ಸೊ ಒಳಗಡೆ ದಮ್ ಪ್ರಾಸೆಸ್ ಏನಾಗ್ತದೆ ನೋಡೋಣ ಬನ್ನಿ. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇದು ಬಂದು ಕರೆಂಟ್ಲಿ ಚಿಕನ್ ಬಿರಿಯಾನಿ ಬಂದು ನಿಮಗೆ ದಮ್ ಆಗ್ತೈತೆ. ಆಲ್ರೆಡಿ ಮಟನ್ ಖಾಲಿ ಆಗೋಯ್ತು. ಸೊ ಮಟನ್ ಬಂದು ಬ್ಯಾಚ್ ಹೋಗೈತೆ, ಈಗ ಚಿಕನ್ ಆಗ್ತಿರೋದು. ಸೊ ನೆಕ್ಸ್ಟ್ ಅದರ ಪ್ರಾಸೆಸ್ಸು, ಅದರ ಮೇಕಿಂಗ್ ಪಿಂಕ್ ಶಾರ್ಟ್ಸ್ಗಳು, ಜೊತೆಗೆ ಆ ಮಾಂಟೇಜ್ ಶಾರ್ಟ್ಗಳೆಲ್ಲ ನೋಡ್ತೀರಾ.
ಇದ್ದಾರೆ ಅವಿನಾಶ್ ಅವರು. ಸೊ ಇವರು ಕೂಡ ನಮ್ಮ ನಾಕ್ಔಟ್ ಮೆಂಬರೇ, ಸಬ್ಸ್ಕ್ರೈಬರು. ಏನೇನು ಸಿಗುತ್ತೆ ನಿಮ್ಮ ಹತ್ರ ಅದು ಎಕ್ಸ್ಪ್ಲೇನ್ ಮಾಡಿ. ನಮ್ದು ಕಾನ್ಸೆಪ್ಟೇ ಬಂದ್ಬಿಟ್ಟು ಕ್ಲೌಡ್ ಕಿಚನ್ ಓನ್ಲಿ ಫಾರ್ ಬಿರಿಯಾನಿ ಮಾತ್ರ. ಇದು ಬಂದ್ಬಿಟ್ಟು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅದನ್ನ ಬಂದ್ಬಿಟ್ಟು ನಾವು ಕಾಂಬೋಸ್ ಅಲ್ಲಿ ಕೊಡ್ತಾ ಇದೀವಿ. ತುಂಬಾ ಜನ ಬಂದ್ಬಿಟ್ಟು ಮಿನಿ ಬಕೆಟ್, ಮೆಗಾ ಬಕೆಟ್ ಅಷ್ಟೇ ಅದು ಕಾನ್ಸೆಪ್ಟ್ ಮಾಡಿರೋದು. ನಾವು ಬಂದ್ಬಿಟ್ಟು 1 person ಇಂದ ಹಿಡಿದು 6% ತನಕ ನಾವು ಕೊಡ್ತಾ ಇದೀವಿ. ಕಾಂಬೋ 1 ಬಂದ್ಬಿಟ್ಟು ಕಾಂಬೋ 1 ಯು ಕ್ಯಾನ್ ಜಸ್ಟ್ ಸಿ ಹಿಯರ್. ಕಾಂಬೋ 1 1180 ml. ನಾರ್ಮಲ್ ಆಗಿ ಹೋಟೆಲ್ ಅಲ್ಲಿ ಹೆಂಗ್ ಕೊಡ್ತಾರೆ 750 ml ಅಲ್ಲಿ ಬಿರಿಯಾನಿ ಕೊಡ್ತಾರೆ. ನಾನು ನಿಮ್ಗೆ ಕೊಡ್ತಾ ಇರೋದು ಬಂದ್ಬಿಟ್ಟು 1180 ml. ಅದರಲ್ಲಿ ಬಂದ್ಬಿಟ್ಟು 90 grams 1 piece ಚಿಕನ್. ಸೊ ಅದು 2 ಪೀಸ್ ಇರುತ್ತೆ. 180 grams ಚಿಕನ್ ಅದು ಒಳಗಡೆ. ನೆಕ್ಸ್ಟ್ ಸಪರೇಟ್ ಆಗಿ ಏನ್ ಕೊಡ್ತೀವಿ ಅಂತಂದ್ರೆ ಸ್ವೀಟ್ ಮುಜಾಫರ್ ಶೋಲಾ ಅಂತ. ಅದು ಬಂದ್ಬಿಟ್ಟು ಚೆಫ್ ಸ್ಪೆಷಲ್. ಅದು ಹೈಲೈಟ್ ಬ್ರಿಂಜಾಲ್ ಕರಿ. ಬ್ರಿಂಜಾಲ್ ಕರಿ ಬಂದ್ಬಿಟ್ಟು ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಕೊಳ್ತಾರೆ. ಅದಲ್ಲದೆ ರೈತಾ ಅಂಡ್ ಎಗ್ ಕೊಡ್ತೀವಿ, 1 egg ಅದರಲ್ಲಿ. ಸೊ ಒಬ್ಬರಿಗೆ ಸಫಿಶಿಯಂಟ್ ಆಗಿರುತ್ತೆ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಸೊ ಇಬ್ರು ತಿನ್ಬೋದು ಆರಾಮಾಗಿ ಶೇರ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಕಾಂಬೋ 2, ಇದು ಬಂದ್ಬಿಟ್ಟು ಇಬ್ರಿಗೆ, ಇದು ಬಂದ್ಬಿಟ್ಟು ಕಾಂಬೋ 3 3 ಜನಗೆ, ಕಾಂಬೋ 4 ಜನ, ಕಾಂಬೋ 5 6 people. 5 to 6 people easily. And companies ITC, IBM, Kyndryl, ಎಲ್ಲಿ ಡಾಯ್ಚ್ ಬ್ಯಾಂಕ್, ತುಂಬಾ ಎಲೆಕ್ಟ್ರಾನಿಕ್ ಸಿಟಿ ಇಂದ ಆರ್ಡರ್ ಮಾಡ್ತಾರೆ. ಸೊ 2 ಬಕೆಟ್ ತಗೊಂಡು ಹೋಗ್ತಾರೆ. ಅವ್ರು ಹೇಳ್ತಾರೆ ಆಲ್ಮೋಸ್ಟ್ 18 to 20 people ತಿಂದಿದೀವಿ ಅಂತ. ನಾವ್ ಎಷ್ಟು ಜನ ಕೊಡೋದು 6 to 12 people 2 ಬಕೆಟ್. ಬಟ್ ದೇ ಟೆಲ್ 20 people ತಿಂದಿದೀವಿ ಸರ್, ಇನ್ನೂ 1-2 ಊಟ ಮಿಕ್ಕಿದೆ, ಹೆಂಗ್ ಎತ್ಕೊಂಡು ಹೋಗೋದು ಸರ್? ಬಕೆಟ್ ಫ್ರೀ ಆಗಿ ಕೊಟ್ಟಿದೀವಿ, ತಗೊಂಡೋಗಿ ಮನೆ ಸರ್. ಇಷ್ಟು ದೊಡ್ಡ ಬಕೆಟ್ ಹೆಂಗ್ ಮನೆಗೆ ತಗೊಂಡು ಹೋಗೋದು ಅಂತ. ಸೊ ಆತರ ಒಳ್ಳೆ ಕ್ವಾಂಟಿಟಿಯಲ್ಲಿ ಕೊಡ್ತಾ ಇದ್ದೀವಿ. ಯಾವಾಗ ಶುರು ಮಾಡಿ ಸರ್? ಎಷ್ಟು ದಿವಸ ಆಯ್ತು? May 12th ಎಕ್ಸಾಕ್ಟ್ ಆಗಿ ನಾವು ಶುರು ಮಾಡಿದ್ವಿ. ಓಕೆ ಆಲ್ಮೋಸ್ಟ್ ನಿಯರ್ ಟು ಲೈಕ್ 1 month ಆಗಿದೆ. 1 month ಆಗಿದೆ. ಅಂಡ್ ಮೇನ್ಲಿ ಒಂದು ಇವರ ಪ್ರೈಸಸ್ ನೋಡಿದೆ, ಲೈಕ್ ಈ ಏರಿಯಾ ಇರಲಿ, ಜೊತೆಗೆ ಇಲ್ಲಿ ಇಡೀ ಬೆಂಗಳೂರು ನೋಡಿದ್ರು ಒಂದು ಅಫೋರ್ಡಬಲ್ ರೇಟಲ್ಲಿ ಇಕ್ಕಿದ್ದಾರೆ. ನಾರ್ಮಲಿ ಬಂದು ನಿಮಗೆ 780 900 ಹಂಗೆ ಹೋಗುತ್ತೆ. ಬಟ್ ಕಾಂಬೋ 4 persons ಇವ್ರು ಬಂದು 980 ಕೊಡ್ತಾರೆ. ಸೊ ಒಂದು ಅಫೋರ್ಡಬಲ್. 1 kg ಮಟನ್, 1 kg ರೈಸು, 1/2 kilo ಕಬಾಬ್, 6 ಎಗ್ಗು ಎಷ್ಟು ಕೊಡ್ಬೋದು? ಬೇರೆ ಬಕೆಟ್ ಬಿರಿಯಾನೀಸ್ ಎಲ್ಲ ನೀವು ಕಂಪೇರ್ ಮಾಡಿದ್ರೆ ದೇ ರೀಚ್ ಅಪ್ ಟು 4000 rupees. ಶೋರ್, ಬಿಕಾಸ್ ನಾಟ್ ಓನ್ಲಿ ಬರೀ ಬಿರಿಯಾನಿ ಅಲ್ಲ, ಕಬಾಬ್ ಇದೆ, ಸ್ವೀಟ್ ಇದೆ, ಎಗ್ ಇದೆ. ಸೊ ಈ ಆಪ್ಷನ್ಸ್ ಎಲ್ಲ ಇದೇ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಬಟ್ ಅದೇ ನಾನು ಈ ಕಾಂಬೋ ಅಲ್ಲಿ ನಾನು ಬಂದ್ಬಿಟ್ಟು 2070 ನಾನು ಕೊಡ್ತಾ ಇದ್ದೀನಿ. ಯಾರು ಕೊಡಲ್ಲ ಇಷ್ಟು ರೇಟಿಗೆ ಎಲ್ಲ. ಎಲ್ಲಿ ಅವ್ರು ಬಂದ್ಬಿಟ್ಟು 4000 ಕೊಡ್ತಾ ಇರೋ, ಡಬಲ್ ದ ರೇಟ್. ಐ ಆಮ್ ಗಿವಿಂಗ್ ಇಟ್ ಯು ಇನ್ ದಿಸ್ ಪ್ರೈಸ್. ನಾವು ಬಂದ್ಬಿಟ್ಟು ಏನು ಒಂದೇ ಒಂದು ನಂದು ಏನು ಅಡ್ವಾಂಟೇಜ್ ಅಂತಂದ್ರೆ ನಂಗೆ ಮ್ಯಾನ್ ಪವರ್ ಜಾಸ್ತಿ ಇಲ್ಲ. ಕ್ಲೌಡ್ ಕಿಚನ್ ಒಂದು 2-3 ಜನ ಇದ್ರೆ ಅದರಲ್ಲೇ ನಾವು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಇನ್ನೊಂದು ಬಂದು ಇವ್ರು ಮಾಡೋ ಸ್ಟೈಲ್ ಬಂದು ಲೈಕ್ ಡಿಫ್ರೆಂಟ್. ಇಲ್ಲಿ ಬ್ಯಾಂಗ್ಳೂರ್ ಸ್ಟೈಲ್ ಅನ್ನೋ ಬಿರಿಯಾನಿ ಮಾಡಲ್ಲ ಇವ್ರು ಬಂದು ವಾಣಿಯಂಬಾಡಿ ಸ್ಟೈಲ್ ಮಾಡ್ತಾರೆ. ಎಕ್ಸಾಕ್ಟ್ ಎಲ್ಲ ಈ ವಾಣಿಯಂಬಾಡಿ ಸ್ಟೈಲ್ ಬಿರಿಯಾನಿ ಬಂದು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲೂ ಸಿಗಲ್ಲ ನಿಮಗೆ. ಮೇನ್ಲಿ ತುಂಬಾ ರೇರ್, ಹುಡುಕ್ಬೇಕು ನೀವು. ಬಟ್ ಇಲ್ಲಿ ಈ ಏರಿಯಾದಲ್ಲಿ ಇವ್ರು ಲೊಕೇಟ್ ಆಗಿದ್ದಾರೆ. ಲೆಟ್ಸ್ ಸಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಅಂಡ್ ನಿಮ್ದು ಕ್ಯಾಟ್ರಿಂಗ್ ಸಹ ಇದೆ ಅಂತ ಕೇಳ್ಪಟ್ಟೆ. ಹೌದು, ನಮ್ಮ ಚೆಫ್ ಇದಾರಲ್ಲ ಇವರು ವಾಣಿಯಂಬಾಡಿ ಅಂಡ್ ಚೆನ್ನೈ ಸಿನ್ಸ್ 2000 ಕ್ಯಾಟ್ರಿಂಗ್ ಮಾಡ್ತಾವ್ರು. ನಾವು ಇವರು ಬಿರಿಯಾನಿ ತಿಂದು ಫ್ಯಾನ್ ಆಗ್ಬಿಟ್ವಿ. ಇವ್ರದ್ದು ಸೂಪರ್ ಆಗಿ ಮಾಡ್ತಾರೆ. ಇವ್ರು ಬಂದ್ಬಿಟ್ಟು ಜೀರಾ ಸಾಂಬಾನು ಸಖತ್ತಾಗಿ ಮಾಡ್ತಾರೆ. ಬಟ್ ಬೆಂಗಳೂರಲ್ಲಿ ಬಂದ್ಬಿಟ್ಟು ಒಂದು ಬಾಸ್ಮತಿ ರೈಸ್ ಅಲ್ಲಿ ಒಳ್ಳೆ ಬಿರಿಯಾನಿ ಸಿಗ್ತಾ ಇಲ್ಲ. ಸೊ ಅದರಿಂದ ನಾನು ಬಾಸ್ಮತಿ ಟ್ರೈ ಮಾಡ್ತಾ ಇರೋದು. ಎಕ್ಸಾಕ್ಟ್ ಏನೇನು ಹೇಳಿದೆಯೋ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು. ಡೈರೆಕ್ಟ್ ಆಗಿ ಏನೇ ವಿಷಯ ಇದ್ರು ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೊಳ್ಳಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮನಿಸಂದ್ರ ಹೆಗಡೆ ನಗರ್ ಸಿಗ್ನಲ್ ಹತ್ರ ಭಾರತೀಯ ಸಿಟಿ ಅಲ್ಲಿ ರೈಟ್ ತಗೋಬೇಕು. ಭಾರತೀಯ ಸಿಟಿಯ ಮಾಲ್ ಲೆಫ್ಟ್ ಸೈಡ್ ಇರುತ್ತೆ. ಒಂದು ಸ್ಟ್ರೈಟ್ ರೋಡ್ ಬ್ಯಾಕ್ ಗೇಟ್ ಅಂತ ಕನೆಕ್ಟ್ ಆಗುತ್ತೆ ಕೊತ್ತನೂರ್ಗೆ, ನಾಗೇಶ್ವರ, ನಾಗೇನಹಳ್ಳಿ. ನೆಕ್ಸ್ಟ್ ಅದು ಸ್ಟ್ರೈಟ್ ಹೋದ್ರೆ ಕೊತ್ತನೂರ್ಗೆ ಹೋಗುತ್ತೆ. ಸೊ ನಾವು ಕನೆಕ್ಟ್ ಮಾಡಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಅಂಗಡಿ ನಮ್ದು. 2 kilometer ಇಡಿಸಿದ್ರೆ ಫ್ರೀ ಡೆಲಿವರಿ ಇದೆ. ಇಲ್ಲಿ ಸುತ್ತಮುತ್ತ ಇದ್ರೆ ಆರ್ಡರ್ ಮಾಡಿ ಸವಿರಿ, ಅಥವಾ ದೂರ ಇದ್ದೀರಾ ಅಂತಂದ್ರು ನೋ ಪ್ರಾಬ್ಲಮ್. ಸೊ ಜಸ್ಟ್ ಆರ್ಡರ್ ಮಾಡಿ, ಇವ್ರು ನಿಮಗೆ ಸೆಂಡ್ ಮಾಡ್ತಾರೆ. ಅಂಡ್ ಈಗ ಸರ್ ಹೊಟ್ಟೆ ಭಾರಿ ಆಗಿಸ್ತಿದೆ ನಮಗೂ. ಖಂಡಿತ. ಸೊ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಕೊಟ್ರೆ ನಾವು ತಗೊಂಡೋಗಿ ಅಲ್ಲಿ ಬ್ಯಾಟಿಂಗ್ ಮಾಡೋಣಂತೆ. 1 2 3 4 5 6 7 8 ಮಸಾಲ ಎಲ್ಲ ಫುಲ್ ಆಡ್ಸಿ. ಸೊ ಐ ಥಿಂಕ್ ನಮ್ಮ ಬಿರಿಯಾನಿನೇ ಬರ್ತಿರುತ್ತೆ ಅನ್ಸುತ್ತೆ. ಸೊ ಈ ಕಡೆ ಕಾಂಬೋ 2 ಮಟನ್ ಇದೆ, ಈ ಕಡೆ ಕಾಂಬೋ 4 ಇದೆ. ಇದು ಬಂದು ಚಿಕನು. ಆ್ಯಂಡ್ ಅದಕ್ಕೆ ಸೈಡ್ಸ್ ಆಗಿ ರೈತಾ ಆ್ಯಂಡ್ ಬ್ರಿಂಜಾಲ್ ಕರಿ, ಸ್ವೀಟು, ಕಬಾಬು ಎಲ್ಲ ಇದರಲ್ಲಿದೆ. ಏನಪ್ಪ ರೆಡಿನಾ? ಬನ್ನಿ. ಸೊ ಫೈನಲ್ ಆಗಿ ಒಂದು ಜಾಗ, ಒಂದು ಫುಲ್ ಗ್ರೀನರಿ ಜಾಗನ ಅಂತೇಳಿ ಹೇಳ್ಬೋದು. ನಮ್ಮ ಸ್ಟುಡಿಯೋ ಪಕ್ಕ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಸ್ವಲ್ಪ ಗ್ಲಾನ್ಸ್ ತೋರಿಸಿ ರೈಲ್ವೆ ಟ್ರ್ಯಾಕು. ಆ ಟ್ರ್ಯಾಕ್ನ
ಪಕ್ಕದಲ್ಲೇ ಒಂದು ಏನು ಹೇಳೋದು, ಒಂದು ಫುಲ್ ಗ್ರೀನರಿ ಆಗಿ ಒಂದು ಈ ಫಾರೆಸ್ಟ್ ಇರ್ತದಲ್ಲ, ಕಾಡು, ಆ ತರ ಒಂದು ಚಿಕ್ಕ ಕಾಡು ತರ ಒಂದು ಜಾಗ ಇತ್ತು. ಸೊ ಅಲ್ಲಿ ಬಿರಿಯಾನಿ ಬೇಟೆ ಮಾಡಿದ್ರೆ ಸಾಕಾಗಿರುತ್ತಲ್ಲ ಅಂತಾನೆ ಸೊ ಬಕೆಟ್ ಎಲ್ಲ ರೆಡಿ ಆಗಿದೆ. ಅಲ್ಲಿ ನಮ್ಮ ಬಾಯ್ಸ್ ಎಲೆ ರೆಡಿ ಮಾಡ್ತಿರ್ಬೋದು, ನೋಡ್ತಿರ್ಬೋದು ನೀವು ಅಲ್ಲಿ ನೋಡಿ. ನಮ್ಮ ಮನೋಜ್ ಅವರು ಕ್ಲಿಯರಾಗೆ ಪರ್ಫೆಕ್ಟಾಗಿ ಎಲೆ ರೆಡಿ ಮಾಡ್ತಾವ್ರೆ. ಸೊ ಮಾಡಲಿ, ನಾವು ಬಂದು ಈಗ ಬಿರಿಯಾನಿಯನ್ನು ಸವಿಯೋಣ ಬನ್ನಿ. ಎಲೆನ ತೊಳೆದು ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋದ. ಚಿಕನು ಇದು ಬಂದು 4 ಪರ್ಸನ್ಸು ಆ್ಯಂಡ್ ಇದು ಬಂದು 2 ಪರ್ಸನ್ಸು. ಮಟನ್ ಬಕೆಟ್ ಬಿರಿಯಾನಿ ಫ್ಲಿಪ್ ಮಾಡ್ಕೊಳ್ಳೋಣ ಬನ್ನಿ. ಸೊ 2 ಮೊಟ್ಟೆ ಇರುತ್ತೆ, ಜಸ್ಟ್ ಹ್ಯಾವ್ ಎ ಲುಕ್, ನೋಡ್ತಿರ್ಬೋದು. ಸೊ ಇದನ್ನ ಹಾಗೆ ಫ್ಲಿಪ್ ಮಾಡೋಣ. ಆಹಾ, ದ ಮ್ಯಾಜಿಕ್ ಮೂಮೆಂಟ್ ಅಂತೀವಲ್ಲ ಆ ಥರ ಸಾಕದಾಗಿ ಬಂತಪ್ಪ. ಬಕೆಟ್ ಬಿರಿಯಾನಿ ಇದೆ. ಅಯ್ಯೋ 4 ಮೊಟ್ಟೆ ಸಾಕಾಗಿದೆಯಪ್ಪ. ಇದನ್ನು ಫ್ಲಿಪ್ ಮಾಡಿದ್ರೆ ಮೊಟ್ಟೆ ಎಲ್ಲ ಒಂದೊಂದು ಕಡೆ ಓಡೋಗ್ಬಿಡುತ್ತೆ. ಜಸ್ಟು ಹಿಂಗೆ ಪೋರ್ ಮಾಡೋಣ. ವಾವ್. ಸೊ ನೋಡ್ತಿರ್ಬೋದು ಅಂತಮ್ಮ. ಸೊ ಕಬಾಬ್ ಇದೆ, ಈ ಕಡೆ 4 ಮೊಟ್ಟೆ, ಈ ಕಡೆ 2 ಮೊಟ್ಟೆ ಇದೆ. ಸೊ ಫಸ್ಟ್ಲಿ ನಾನು ಮಟನ್ ಬಿರಿಯಾನಿಯಿಂದನೇ ಇಳಿತೀನಿ. ಸೊ ರೈಸ್ ಟೆಕ್ಸ್ಚರ್ ನೋಡ್ಬೋದು ನೀವು, ಸಖತ್ತು ಉದುರಿಯಾಗಿ. ಆ ಮಸಾಲೆ ಟೆಕ್ಸ್ಚರ್ ನೋಡಿ, ಓವರ್ ಮಸಾಲೆ ಎಲ್ಲ ಒಂದು ಮೈಲ್ಡ್ ಟೆಕ್ಸ್ಚರ್ ಆಗಿ ಅನಿಸ್ತೈತೆ. ಬಾಸ್ಮತಿ ರೈಸು, ಜೀರಗ ಸಾಂಬಾರ್ ರೈಸಲ್ಲೂ ಮಾಡ್ತಾರಂತೆ, ಬಟ್ ಬಾಸ್ಮತಿ ರೈಸು ಅವರ ಪ್ರಿಫರೆನ್ಸು. ಲೆಟ್ಸ್ ಸಿ ಫಸ್ಟ್ ಬೈಟು. ಆಹಾ, ಬಕೆಟ್ ಬಿರಿಯಾನಿ ತಗೊಂಡು ಈ ಥರ ಒಂದು ಜಾಗಕ್ಕೆ ಬಂದಿರೋದು ನಿಜ ಹೊರ್ತು ಈ ಬಿರಿಯಾನಿ ರೈಸು ನನಗೆ ಆ ಲವಂಗ ಟೆಕ್ಸ್ಚರ್ ಇರಲಿ, ಆ ಚಕ್ಕೆ, ಅದರ ಆ ಒಂದು ಘಮ, ಅರೋಮ ಪರ್ಫೆಕ್ಟಾಗಿ ಹೊಡಿತೈತೆ. ಆ್ಯಂಡ್ ಮಟನ್ ಪೀಸು ವಾವ್, ಪರ್ಫೆಕ್ಟಾಗಿ ಬಂದಿದೆ. ಎಳೆ ಮಟನು ಪೀಸ್ ಮಾತ್ರ ಪರ್ಫೆಕ್ಟಾಗಿ ಬಂದಿದೆ. ಒಂದು ಮಟನ್ ಕೇಕೆ ಅನ್ಬೋದು ನಾವು. ಒಳ್ಳೆ ನಳ್ಳಿ ಮೂಲೆ ಎಲ್ಲ ಇದೆಯಪ್ಪ. ನಮ್ಮ ಟೀಮ್ ಮೆಂಬರ್ಸಿಗೆ ಇವತ್ತು ಪರ್ಫೆಕ್ಟ್ ಬ್ಯಾಟಿಂಗೆ. ಪಕ್ಕದಲ್ಲಿ ಕಬಾಬ್ ಬೇರೆ ಇದೆ, ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್. ವಾವ್. ಅಲ್ಲಿ ಬಿಸಿ ಬಿಸಿ ಫ್ರೈ ಮಾಡ್ತಿದ್ರು ಆ ಕಿಚನಲ್ಲಿ, ಅಲ್ಲೇ ಒಂದು ಪೀಸ್ ಟೇಸ್ಟ್ ಮಾಡಿದೆ, ಸಾಕಾಗಿತ್ತು ಮಾತ್ರ. ಬಿಸಿ ಬಿಸಿ ತಿಂದಾಗ ಅಲ್ಟಿಮೇಟ್ ಆಗಿರುತ್ತೆ. ನಾವು ಅಲ್ಲಿಂದ ಅಷ್ಟು ದೂರದಿಂದ ಬಂದು ಈ ಜಾಗಕ್ಕೆ ಬರೋಕ್ಕೆ ಲೈಟಾಗಿ ತಿನ್ನೋಕ್ಕಾಯಿತು, ಆದರೂ ಬಿರಿಯಾನಿ ಬಂದು ಬಿಸಿ ಬಿಸಿ ಇದೆ. ಆಹಾ, ಇನ್ನೇನು ಬೇಕು, ಇಷ್ಟು ಸಿಗ್ಬಿಟ್ರೆ ಮಜಾ. ಆ್ಯಂಡ್ ಟೆಕ್ಸ್ಚರ್ ವೈಸ್ ನೋಡಿದ್ರೆ ಈ ಚಿಕನ್ ಬಿರಿಯಾನಿನ ಕಲರ್ ಜಾಸ್ತಿ ಇದೆ, ಮಟನ್ ಬಿರಿಯಾನಿನ ಕಲರ್ ಬಂದು ಲೈಟಾಗಿ ನಿಮಗೆ ಟೆಕ್ಸ್ಚರ್ ವೈಸ್ ಎಲ್ಲ ಕಡಿಮೆನೇ ಇದೆ. ಅಂದರೆ ನಿಮಗೆ ಮೋಸ್ಟ್ಲಿ ಮಟನ್ ಫ್ಲೇವರು ಅದು ಜಾಸ್ತಿ ಬರುತ್ತೆ. ಸೊ ಮೊಟ್ಟೆ ತೊಗೊಂಡು ಅದ್ರ ಮೇಲೆ ಇಕ್ಕಿ, ಕಬಾಬ್ ಒಂದು ಚಿಕ್ಕ ಪೀಸ್ ತೊಗೊಂಡು ಅದನ್ನು ಇದ್ರ ಮೇಲೆ ಇಕ್ಕಿ, ಮಟನಿಂದ ಸ್ವಲ್ಪ ಪೀಸ್ ತೊಗೊಂಡು ಅದನ್ನು ಇಕ್ಕಿ ಮೆಗಾ ಬೈಟ್ ಹೋಗೋಣ ಬನ್ನಿ. ಚಿಕನ್ ಬಿರಿಯಾನಿಗೆ ಬರೋಣ. ಸಖತ್ ಬಿಸಿ ಬಿಸಿನೇ ಇದೆ. ಆ್ಯಂಡ್ ಟೆಕ್ಸ್ಚರು ನೋಡ್ತಿರ್ಬೋದು ನೀವು. ಸೊ ಇದಕ್ಕೂ ಅದಕ್ಕೂ ಡಿಫ್ರೆನ್ಸು ಈಸಿಲಿ ಕಂಡುಹಿಡಿಬೋದು. ವಿ ಕ್ಯಾನ್ ಜಸ್ಟ್ ಆ ಮಸಾಲೆ ಎಲ್ಲ ಅಂದರೆ ಗೊತ್ತಾಗುತ್ತೆ. ವಾವ್. ಇವಾಗ ಮಟನ್ ಬಿರಿಯಾನಿಯಲ್ಲಿ ನನಗೆ ಆ ಫ್ಲೇವರ್ಸು ಹೆಚ್ಚಾಗಿತ್ತು. ಫುಲ್ಲು ಆ ಫ್ಲೇವರ್ಸೇ ನಿಮಗೆ ಬಾಯಿ ತುಂಬ ಬರುತ್ತೆ. ಆ ಮಟನಿನ ಒಂದು ಬ್ರಾತ್ ಇರಲಿ ಅವೆಲ್ಲ. ಆ್ಯಂಡ್ ಚಿಕನ್ ಬಿರಿಯಾನಿ ಬಂದಾಗ ಆ ಮೈಲ್ಡ್ ಮಸಾಲೆ ಜೊತೆಗೆ ಆ ರಿಚ್ ಇನ್ ಫ್ಲೇವರ್ ಅಂತೀವಲ್ಲ, ಫ್ಲೇವರ್ಫುಲ್ ಆಗಿದೆ ಚಿಕನ್ ಬಿರಿಯಾನಿ. ಆ ಲೈಟಾಗಿ ಆ ಟೊಮೆಟೊನ ಹುಳಿ ಅಂಶ ಬರ್ತವೆ. ಆ್ಯಂಡ್ ಮೇನ್ಲಿ ಇವ್ರು ಅಂದಿದ್ದು ವಾಣಿಯಂಬಾಡಿ ಸ್ಟೈಲು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೋಡಿ. ಚಿಕನ್ ಬಿರಿಯಾನಿಯಲ್ಲಿ ಅವ್ರ ಪೀಸು ಶೆಫ್ ಇದ್ರಲ್ಲ ಮಾಸ್ಟ್ರು, ಅವರೇ ಒಂದೊಂದು ಕೌಂಟ್ ಮಾಡಾಕಿದ್ರು. ಸೊ 8 ಪೀಸ್ ಚಿಕನ್ ಇರ್ತದೆ. ಆಮೇಲೆ ಈ ಕಡೆ ಬಂದು ಅದೇ ರೀತಿ 8 ಪೀಸ್ ಕಬಾಬ್ ಇರ್ತದೆ. ಸೊ ನಾವು ಬಂದು ಕಬಾಬು ಇದಕ್ಕೆ ಸಪ್ರೇಟ್ ತೊಗೊಂಡಿದ್ದೀವಿ. 2 ಪರ್ಸನ್ಸ್ ಕಾಂಬೋಗೆ ಸಪ್ರೇಟ್ ಕಬಾಬ್ ಕೊಡ್ತಾರೆ, ಆ ಸ್ವೀಟ್ ಕೊಡ್ತಾರೆ ಎಲ್ಲ. ಆ್ಯಂಡ್ ಅದೇ ರೀತಿ 4 ಪರ್ಸನ್ಸ್ ಬಂದಾಗ ಸೊ ಸೇಮ್ ಕ್ವಾಂಟಿಟಿ ಆಫ್ ಕಬಾಬ್ ಪ್ಲಸ್ ಎಲ್ಲ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಆ ಬಕೆಟ್ ದೊಡ್ಡದಾಗ್ತಾ. ಸೊ ಇದರಲ್ಲಿ 8 ಪೀಸ್ ಚಿಕನ್ ಪೀಸ್ ಇರೋದ್ರಿಂದ ಫಸ್ಟು ಚಿಕನ್ ಪೀಸ್ ನೋಡ್ತಿರ್ಬೋದು. ಅಪ್ಪಪ್ಪ ಏನು ಗುರು ಇದು ಲೇಯರು, ಚಿಕನ್ ಕೇಕಾ ಅಥವಾ ಹಲ್ವಾನಾ ನೋಡಿ. ಆಹಾ, ಸಕ್ಕ ಟೆಂಡರಿ ಚಿಕನು ಹಂಗೆ ಇಕ್ಕಿದ್ರೇ ಮೆಲ್ಟ್ ಆಗಿಬಿಡ್ಬೇಕು. ಜಾಸ್ತಿ ಆಗಿರೋದು ಆ ಸೀನೇ ಇಲ್ಲ. ಲೈಟಾಗಿ ಒಂಚೂರು ರೈತ ತಗೊಳ್ಳೋಣ ಪಾಪ. ಆ್ಯಂಡ್ ಇದರಲ್ಲಿರೋ ಒಂದು ಚಿಕನ್ ಪೀಸು, ಬಿರಿಯಾನಿ ಕೊಡೋ ಚಿಕನ್ ಪೀಸು, ಇದನ್ನು ಮಿಕ್ಸ್ ಮಾಡಿ ಆಹಾ
ಆ ಮಸಾಲೆ ಫ್ಲೇವರ್ ಜೊತೆ ಆ ರೈತ ತಿಂದಾಗ ಹಂಗೆ ಡಾಮಿನೇಟ್ ಮಾಡಿಬಿಡುತ್ತೆ. ಬಿಕಾಸ್ ರೈತ ಹ್ಯಾಸ್ ದಟ್ ಆ ಒಂದು ಪವರ್ ಇದೆ. ನೀವು ಯಾವುದೇ ಜಾಸ್ತಿ ಮಸಾಲೆ ಇದ್ದಾಗ ಅಥವಾ ಖಾರ ಇದ್ದಾಗ ಮೊಸರು ತಿಂದು ನೋಡಿ, ನಿಮ್ಗೆ ಹಂಗೆ ಒಂದು ರೀತಿ ಸೆಟಲ್ ಆಗ್ತಾ ಬರುತ್ತೆ. ಲೈಟಾಗಿ ಮೊಸರು ಹಾಕವ್ರೆ, ಆಮೇಲೆ ಈರುಳ್ಳಿ ಬಂದು ಸಕ್ಕದಾಗಿ ತಿನ್ ಸೈಜಸ್ ಮಾಡಿ ಹಾಕಿರೋದ್ರಿಂದ ಆ ಒಳಗಡೆ ಹೋಗ್ತಿರೋದು ಮಾತ್ರ ಅಲ್ಟಿಮೇಟಾಗಿ ಹಂಗೆ ಹೋಗ್ತೈತಪ್ಪ. ಸ್ವೀಟ್ ಟ್ರೈ ಮಾಡೋಣ. ಆಲ್ರೆಡಿ ಟ್ರೈ ಮಾಡಿದೆ, ಹೇಗಿತ್ತು ಬೈ 1 ಅವರ್? ಸಾಕಾಗಿತ್ತು. ಕ್ಯಾಮ್ರಾಮನ್ ಅಂತೂ ಹಂಗೆ ಕೊಡ್ಬಿಡೋಣ ಅನ್ನೋ ಒಂದು ಪೊಸಿಷನಲ್ಲಿ ಇದ್ದ ಅವನು. ನೋಡಿ ಟೆಕ್ಸ್ಚರು, ಅದಕ್ಕೆ ಸಮ್ ಹೆಸರು ಹೇಳಿದ್ರು, ಬಟ್ ಹೆಸರು ಮಾಡ್ತಾಯಿತ್ತು. ಬಟ್ ಇದೇ ಸೇಮ್ ಸ್ವೀಟು ನಮ್ಮ ಮನೆಯಲ್ಲೂ ಮಾಡ್ತಾರೆ. ಅಲ್ಟಿಮೇಟ್ ಅಪ್ಪ. ಓಹಾ, ತನ್ನಿಗೆ ಸಕ್ಕತ್ತಾಗಿದೆ. ಇದರಲ್ಲಿ ಮಿಲ್ಕ್ ಮೇಡ್ ಹಾಕವ್ರೆ, ಆ ಕಂಡೆನ್ಸ್ಡ್ ಮಿಲ್ಕ್ ಅಂತಾರಲ್ಲ ಅದು, ಬಿಕಾಸ್ ಆಫ್ ಆ ಟೆಕ್ಸ್ಚರ್ ಬರೋದಕ್ಕೆ. ಆ್ಯಂಡ್ ಸ್ವೀಟ್ ಬಂದು ಪರ್ಫೆಕ್ಟಾಗಿದೆ. ಅತಿ ಹೆಚ್ಚುವಾಗೂ ಇಲ್ಲ, ಅತಿ ಕಡಿಮೆನೂ ಇಲ್ಲ, ಒಂದು ಆ ಮಿಡ್ ಟೆಕ್ಸ್ಚರಲ್ಲಿ ಸಖತ್ ಪರ್ಫೆಕ್ಟ್ ಆಗಿದೆ. ಓವರ್ ಆಲ್ ಇದೇ ನಮ್ಮ ಬ್ಯಾಟಿಂಗು. ಆ್ಯಂಡ್ ಬ್ರಿಂಜಾಲ್ ಕರಿ ಮರ್ತೋಗ್ಬಿಟ್ಟೆ, ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ. ಟ್ರೈನ್ ಬಂತು, ತೋರಿಸಿ. ಯಾವುದಪ್ಪ ಇದು, ಗೂಡ್ಸಾ? ಹೌದು. ಸೊ ಈ ಥರ ಒಂದು ಜಾಗದಲ್ಲಿ ತಿನ್ನೋದೇ ಮಜಾ ಅಲ್ವಾ? ಲೈಟಾಗಿ ಹಾಕ್ಕೊಂಡು ಆ ರೈಸ್ ಜೊತೆ ಒಮ್ಮೆ ಹೋಗ್ಬಿಡೋದಂತೆ. ಲೆಟ್ಸಿ ಅದರ ಟೇಸ್ಟು ಹೇಗಿದೆ. ಅವ್ರು ಅಂದರು ಸರ್ ನಾವು ಬಂದು ಅಥೆಂಟಿಕ್ಕಾಗಿ ಮಾಡ್ತೀವಿ ಅಂತ. ಸೊ ಆ ಟೇಸ್ಟ್ ಇದೆಯಾ ಅಂತ ನೋಡೋಣ. ಆ ಬ್ರಿಂಜಾಲು ಬೆಳಗ್ಗೆ ಮಾಡಿ ಒಂದು ಮಧ್ಯಾಹ್ನ ಹೊತ್ತು ಹಂಗೆ ತಿಂದರೆ ಮಾತ್ರ ಸೈಕಾಗಿರುತ್ತೆ. ಇನ್ನೊಂದು ಏನಂದರೆ ಈ ಬ್ರಿಂಜಾಲ್ ಕರಿ ಬಂದು ಒಂದು ದಿವಸ ಬಿಟ್ಟು ತಿಂದರೂ ನೀವು ಕ್ರೇಜಿಯಾಗಿರುತ್ತೆ. ಬಿಕಾಸ್ ಹೋಗ್ತಾ ಅದರ ಹುಳಿ ಅಂಶ ಬಂದು ಜಾಸ್ತಿ ಆಗುತ್ತೆ ಆ್ಯಂಡ್ ಟೇಸ್ಟ್ ಬಂದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ಆರ್ಡ್ರ್ ಮಾಡಿದ್ರೇ ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ. ರೈತ ಸ್ವೀಟು ಇದು ಅದು ಅಂತ ನೋಡಿ, ಅಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತೈತೆ. ಇನ್ನೊಂದು ಹಿಂಗೊಂದು ಐತೆ, ಇನ್ನೊಂದು ಬರ್ತೈತೆ. ಸೂಪರ್ ಮಸ್ತು. ಆ್ಯಂಡ್ ಅವ್ರು ಯೂಸ್ ಮಾಡೋದು ಬಂದು ಗೋಲ್ಡ್ ವಿನ್ನರ್ ರಿಫೈನ್ಡ್ ಆಯಿಲು. ಸೊ ಒಳ್ಳೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯಲ್ಲಿ ಮಾಡ್ತಾವ್ರೆ. ಇಷ್ಟೆಲ್ಲ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕೊಡ್ತಾವ್ರಲ್ಲ, ಹೆಂಗೆ ಅವರು ಈ ಒಂದು ಬಜೆಟಿಗೆ ಕೊಡೋಕ್ಕೆ ಸಾಧ್ಯ ಅಂತ. ಸೊ ಸ್ಕ್ರೀನಲ್ಲಿ ಒಂದು ಪ್ರೈಸ್ ಬರ್ತಿರೋದು ನೋಡ್ತಿರ್ಬೋದು ನೀವು. ಸಿಂಗಲ್ ಪರ್ಸನಿಂದ ಹಿಡಿದು 5 to 6 ಪರ್ಸನ್ಸ್ವರೆಗೆ ಆರಾಮಾಗಿ ಬ್ಯಾಟಿಂಗ್ ಮಾಡುವಂಥ ಒಂದು ಬಕೆಟ್ ಬಿರಿಯಾನಿ ಪ್ರೈಸಸ್ ಹಾಕಿರ್ತೀನಿ. ಜಸ್ಟ್ ಚೆಕ್ಔಟ್. ಈ ಪ್ರೈಸಸ್ಗೆ ನಮ್ಮ ಬೆಂಗಳೂರಲ್ಲಿ ನನಗಂತೂ ಗೊತ್ತಿಲ್ಲಪ್ಪ. ನಾವು ಬೇಜಾನ್ ಬಕೆಟ್ ಬಿರಿಯಾನಿ ಮಾಡಿದ್ದೀವಿ. ಅದರಲ್ಲಿ ದಿಸ್ ಲೈಕ್ ನಾನು ಟಾಪ್ ಅಂತ ಮೆನ್ಷನ್ ಮಾಡ್ತೀನಿ. ಬಿಕಾಸ್ ಆ ಟೇಸ್ಟ್ ವೈಸ್ ಇರಲಿ, ನಿಮಗೆ ಖಾರನೂ ಮೀಡಿಯಮ್ ಆಗಿರುತ್ತೆ. ಚಿಕ್ಕ ಮಕ್ಕಳು ಆರಾಮಾಗೆ ಸವಿಬಹುದು. ಒಂದು ಕಾನ್ಸೆಪ್ಟಲ್ಲೇ ಮಾಡಿರ್ತಾರೆ. ಇನ್ನೊಂದು ಮೇನ್ ಏನು ಗೊತ್ತಾ, ಇವ್ರು ಮಾಡೋದು ಎಲ್ಲ ಬಿರಿಯಾನಿನೂ ಸೌದೆ ಒಳ್ಳೆಯದಲ್ಲೇ. ಸೊ ವುಡ್ ಫೈರ್ ಕುಕ್ಡ್ ಬಿರಿಯಾನಿ ಇದು. ಸೊ ಯು ವಿಲ್ ಗೆಟ್ ಅಥೆಂಟಿಕ್ ಟೇಸ್ಟ್. ನನಗೆ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್. ಇದ್ರ ನಂತರ ನಮ್ಮ ಬಾಯ್ಸ್ ಹಿಂದೆ ಇದ್ದಾರೆ ಆಫ್ ಕ್ಯಾಮ್ರಾ. ಎಲ್ಲ ಖಾಲಿ ಮಾಡಿ ನಾವು ಇಲ್ಲಿಂದ ಹೊರಡ್ತೀವಿ. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಅದೇ ರೀತಿ ಸಪೋರ್ಟ್ ಮಾಡಿ. ತುಂಬ ಜನ ನೋಡ್ತಿದ್ದೀರಾ ಸರಿ, ಲೈಕು ಮಾಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಸ್ವಲ್ಪ ನಮಗೂ ಏನೋ ಒಂದು ಮೋಟಿವ್ ಸಿಗುತ್ತೆ. ಇನ್ನೊಂದು ಬಕೆಟ್ ಬಿರಿಯಾನಿ ಎಕ್ಸ್ಟ್ರಾ ತಂದಿಕ್ತೀವಿ ಇಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ. ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.